ನಮ್ಮೆಲ್ಲರ ಶ್ರದ್ಧಾ ಕೇಂದ್ರ ಧಾರ್ಮಿಕ ಕೇಂದ್ರ ಧರ್ಮಸ್ಥಳದ ಮೇಲೆ ಷಡ್ಯಂತ್ರವನ್ನು ಮಾಡಿ ಒಂದು ಕೆಟ್ಟ ಹೆಸರನ್ನು ತರಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಏನು ಷಡ್ಯಂತ್ರದ ಮುಖಾಂತರ ಇವತ್ತಿಗೆ ಅಪಪ್ರಚಾರವನ್ನು ಮಾಡ್ತಿರ್ತಕ್ಕಂಥ ಕೆಲವರ ವಿರುದ್ಧ ಇವತ್ತು ಭಾರತೀಯ ಜನತಾ ಪಾರ್ಟಿ ರಾಜ್ಯದಾದ್ಯಂತ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಹೋರಾಟವನ್ನು ಮಾಡ್ತಾಯಿದೆ. ನಮ್ಮ ರಾಜ್ಯಾಧ್ಯಕ್ಷರ ಸೂಚನೆ ಮೇರೆಗೆ ಅದರಂತೆ ಇವತ್ತು ಕೆ.ಆರ್. ಕ್ಷೇತ್ರದಲ್ಲಿ ನಮ್ಮ ಕೆ.ಆರ್. ಕ್ಷೇತ್ರದ ಅಧ್ಯಕ್ಷರ ನೇತೃತ್ವದಲ್ಲಿ ಕೆ.ಆರ್. ಕ್ಷೇತ್ರದ ಕೋಂಪನಗರ ಭಾಗದಲ್ಲೂ ಕೂಡ ನಾವು ಧರ್ಮಸ್ಥಳದ ಏನು ಷಡ್ಯಂತ್ರದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಾವು ಕಳೆದ ಏನು ದೂರುದಾರನ ಮಾತಿನಂತೆ SITಯನ್ನು ಮಾಡಿ ಇವತ್ತು ಧರ್ಮಸ್ಥಳದಲ್ಲಿ 18ರಿಂದ 20 ಕಡೆ ಶೋಧವನ್ನು ಮಾಡಿದ್ರೂ ಕೂಡ ಯಾವುದೇ ಅಸ್ಥಿಪಂಜರ ಸಿಗಲಿಲ್ಲ. ಆದರೆ ಇವತ್ತು ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಎಡಪಂಥಿಗಳ ಮಾತನ್ನು ಕೇಳಿಕೊಂಡು SITಯನ್ನು ರಚನೆ ಮಾಡಿದ್ರು. ಬಹುಸಂಖ್ಯಾತ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ರು. ಅವನು ಎಲ್ಲೆಲ್ಲಿ ಹೇಳ್ತಾನೆ ಅಲ್ಲಿ ಅಗೆಯುವಂಥ ಕೆಲಸಗಳನ್ನು ಮಾಡಿಸಿದ್ರು. ಇವತ್ತು ಯೂಟ್ಯೂಬರ್ನಲ್ಲಿ ಬಾಯಿಗೆ ಬಂದಂತೆ ನಮ್ಮ ಕ್ಷೇತ್ರದ ಬಗ್ಗೆ ಮಾತಾಡ್ತಿದ್ರು ಕೂಡ ಅವರ ಬಗ್ಗೆ ಯಾವುದೇ ಸೋಮೋಟ ಕೇಸುಗಳನ್ನು ದಾಖಲು ಮಾಡಿರಲಿಲ್ಲ ಇಲ್ಲಿ ತನಕ. ಆದರೆ ನಮ್ಮ ಹಿಂದೂ ಹೋರಾಟಗಾರ ಚಕ್ರವರ್ತಿ ಸೂಲಿಬೆಲೆಯವರು ಕೇವಲ ಅಯೋಗ್ಯ ಅಂತಕ್ಕಂಥ ಪದವನ್ನು ಬಳಸದ ಕೂಡಲೇ ಅವ್ರ ಮೇಲೆ ಸೋಮೋಟ ಕೇಸನ್ನು ದಾಖಲು ಮಾಡಿ ಅವರನ್ನು ಸುಪ್ರೀಂ ಕೋರ್ಟ್ ತನಕ ಎಳ್ಕೊಂಡು ಹೋಗುವಂಥ ಕೆಲಸವನ್ನು ಈ ನೀಚ ಸರ್ಕಾರ ಮಾಡ್ತದೆ. ಆದರೆ ಈ ಕ್ಷೇತ್ರದ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಿರ್ತಕ್ಕಂಥ, ನಿರಂತರವಾಗಿ ವಾಗ್ದಾಳಿಗಳನ್ನು ಮಾಡ್ತಿರ್ತಕ್ಕಂಥ, ಜನರನ್ನು ತಪ್ಪು ದಾರಿಗೆ ಎಳೆಯುವಂಥ ಯೂಟ್ಯೂಬರ್ಗಳ ಮೇಲೆ ಇಲ್ಲಿ ತನಕ ಸರಿಯಾದ ರೀತಿಯಂಥ ಕ್ರಮಗಳನ್ನ ವಹಿಸ್ಲಿಕ್ಕೆ ಆಗಲಿಲ್ಲ. ಇವ್ರ ಕೈಲಿ ಮನಸ್ಸೋ ಇಚ್ಛೆ ಮಾತಾಡ್ತಿದ್ದಾರೆ. ಅವ್ರ ಮೇಲೆ ಯಾವುದೇ ರೀತಿಯಾದಂಥ ಕ್ರಮವನ್ನು ವಹಿಸಲಿಲ್ಲ. ಇವತ್ತು ಕಾಂಗ್ರೆಸ್ ಮೊದಲಿಂದನೂ ಕೂಡ ಹಿಂದೂಗಳ ವಿರುದ್ಧವಾಗಿ ನಡ್ಕೊಳ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಗಾಳಿ ಆಂಜನೇಯ ದೇವಸ್ಥಾನವನ್ನು ಇವತ್ತು ಮುಜರಾಯಿ ಇಲಾಖೆಗೆ ವಹಿಸ್ಕೊಂಡಿರ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ಗೋಕರ್ಣವನ್ನು ಮುಜರಾಯಿ ಇಲಾಖೆಗೆ ವಹಿಸ್ಕೊಂಡಿರ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ಹೀಗೆ ಹಿಂದೂ ದೇವಾಲಯಗಳನ್ನು ಎಲ್ಲಿ ಶ್ರದ್ಧೆಯಿಂದ ಇರ್ತಕ್ಕಂಥ ದೇವಾಲಯಗಳನ್ನು, ಎಲ್ಲಿ ಹೆಚ್ಚಿಗೆ ಹಣವನ್ನು ಗಳಿಸ್ತವೆ ಅಂಥ ದೇವಾಲಯಗಳನ್ನು ಈ ಕಾಂಗ್ರೆಸ್ ಸರ್ಕಾರ ತನ್ನ ಸುಪರ್ದಿಗೆ ತಗೊಳ್ಳೋ ಮುಖಾಂತರ ಆ ಹಣಗಳನ್ನು ಬೇರೆ ಬೇರೆ ಕಾರ್ಯಗಳಿಗೆ ಉಪಯೋಗಿಸುವಂಥ ಕೆಲಸಗಳನ್ನು ಮಾಡ್ತಿರ್ತಕ್ಕಂಥ ನಾವು ನೋಡ್ತಾ ಇದ್ದೇವೆ. ಇವತ್ತು ಹಿಂದೂಗಳನ್ನು ಹತ್ತಿಕ್ಕುವಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಮತ್ತು ಇವತ್ತು ನಾವು ನೋಡ್ತಾ ಇದ್ದೇವೆ ದೇಶದಾದ್ಯಂತ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲೂ ಕೂಡ ಪ್ರಾಧಿಕಾರವನ್ನು ರಚನೆ ಮಾಡೋ ಮುಖಾಂತರ ಇವತ್ತು ಸರ್ಕಾರ ತನ್ನ ಕಪಿಮುಷ್ಟಿಗೆ ತಗೊಳ್ಳುವಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ. ಏನು ರಾಜರ ಒಡೆತನದಲ್ಲಿ ಅಲ್ಲಿ ಕಾರ್ಯಗಳು ನಡೀತಾ ಇದ್ದಂಥದ್ದನ್ನು ಇವತ್ತು ಪ್ರಾಧಿಕಾರ ಮಾಡೋ ಮುಖಾಂತರ ಅವರ ಮುಷ್ಟಿಗೆ ತಗೊಳ್ಳುವಂಥ ಕೆಲಸ ಮಾಡೋದು. ಹೀಗೆ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸಗಳನ್ನು ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ನಾವು ನೋಡ್ಬೋದು, ಹಿಂದೆ ಕಾಶಿ ಕ್ಷೇತ್ರದಲ್ಲಿ ಕೂಡ ಕಾಶಿ ಶ್ರೀಗಳಿಗೂ ಕೂಡ ಅವರನ್ನು ಬಂಧನ ಮಾಡೋ ಕೆಲಸಗಳನ್ನು ಮಾಡಿದ್ರು. ಇಶಾ ಫೌಂಡೇಶನ್ ಮೇಲೆ ದಾಳಿಗಳನ್ನು ಮಾಡಿದ್ರು. ಅಲ್ಲಿ ಕೂಡ ಇದೇ ರೀತಿಯಾದಂಥ ಆರೋಪಗಳನ್ನು ಮಾಡಿದ್ರು. ಅಲ್ಲಿಂದ ಅವರು ಮುಕ್ತರಾದರು. ಶಬರಿಮಲೆಯಲ್ಲಿ ಇವತ್ತು ಶಬರಿಮಲೆಯ ಪವಿತ್ರತೆಯನ್ನು ಹಾಳು ಮಾಡಲಿಕ್ಕೆ ಒಂದಷ್ಟು ಪ್ರಯತ್ನಗಳನ್ನು ಮಾಡಿದ್ರು. ಈ ರೀತಿಯಲ್ಲಿ ಏನು ಸಿಂಗಾಪುರ ಏನಿದೆ ಅಲ್ಲೂ ಕೂಡ ಈ ರೀತಿಯಾದಂಥ ಕಾಂಗ್ರೆಸ್ನವರು ನಮ್ಮ ಭಾವನಾತ್ಮಕವಾದಂಥ ನಮ್ಮ ಧರ್ಮಕ್ಷೇತ್ರಗಳ ಮೇಲೆ ದಾಳಿ ಮಾಡೋ ಮುಖಾಂತರ ಹಿಂದೂಗಳನ್ನು ದಮನ ಮಾಡುವಂಥ ನೀತಿಯನ್ನು ಕಾಂಗ್ರೆಸ್ ಹೊಂದಿದೆ. ಅದರ ವಿರುದ್ಧವಾಗಿ ಇವತ್ತು ನಾವು ಈ ಕೋಂಪನಗರದ ಕೆ.ಆರ್. ಕ್ಷೇತ್ರದಲ್ಲಿ ಇಲ್ಲಿ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ತಿಳಿಸ್ತಾ ಇದ್ದೀನಿ.